Hello everyone, welcome back to my channel. In this video, we are going to discuss AP 4 marks questions from old question papers. ಪ್ರೀವಿಯಸ್ ವಿಡಿಯೋಸಲ್ಲಿ ಆಲ್ರೆಡಿ ನಾವು AP ಲೆಸನಿಂದ ಬಂದಿರುವಂಥ ಟೋಟಲ್ 44 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಮೇನ್ಲಿ 2 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ದಟ್ ಈಸ್ ಫ್ರಮ್ ಜೂನ್ 2019 ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ 2019-20 ಫಸ್ಟ್ ಸೆಟ್ಟಿಂದ ಬಂದಿರುವಂಥ 2 4 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋಸಲ್ಲಿ ಕೂಡ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ಫಸ್ಟಿಗೆ ಇಲ್ಲಿ ಕ್ವಶನ್ ನಂಬರ್ 45 ಏನಿದೆ, ದ ಸಮ್ ಆಫ್ ದ ಫೋರ್ತ್ ಆ್ಯಂಡ್ ದ ಏಯ್ತ್ ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 24 ಆ್ಯಂಡ್ ದ ಸಮ್ ಆಫ್ ದ ಸಿಕ್ಸ್ತ್ ಆ್ಯಂಡ್ 10th ಟರ್ಮ್ ಈಸ್ 44. ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ನೋಡಿ, ಫಸ್ಟಿಗೆ ಏನಿದೆ, ದ ಸಮ್ ಆಫ್ ದಿ. So they have given the sum of the, not the sum of first term. Sum of first term ಅಂತ ಹೇಳಿದ್ರೆ we use SN. ಇಲ್ಲಿ ಕೊಟ್ಟಿರೋದು sum of the fourth and eighth term ಅಂದ್ರೆ ಸಪ್ರೇಟ್ fourth ಮತ್ತೆ eighth term ಎರಡನ್ನೂ ಪ್ಲಸ್ ಮಾಡಿದಾಗ that means A4 ಪ್ಲಸ್ A8. ಫೋರ್ತ್ ಟರ್ಮ್ನ A4 ಅಂತ ಬರಿತೀವಿ, ಏಯ್ತ್ ಟರ್ಮ್ನ A8 ಅಂತ ಹೇಳಿ ಬರಿತೀವಿ. ಓಕೆ, ಸೊ ಇವೆರಡದು ಸಮ್ ಎಷ್ಟು ನಮಗೆ 24. ಸೊ ವಿಚ್ ಈಸ್ ಈಕ್ವಲ್ಸ್ ಟು 24. ಇದು ಫಸ್ಟ್ ಸ್ಟೇಟ್ಮೆಂಟ್. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. A4 ಅಂತ ಹೇಳಿದ್ರೆ ನಮಗೆ ಜನರಲ್ ಫಾರ್ಮ್ ಏನಂತ ಹೇಳಿದ್ರೆ A ಪ್ಲಸ್ 3D ಪ್ಲಸ್ A8 ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಈಸ್ A ಪ್ಲಸ್ 7D ವಿಚ್ ಈಸ್ ಈಕ್ವಲ್ಸ್ ಟು 24. ಇವಾಗ A ಟರ್ಮ್ಸ್ ಆ್ಯಂಡ್ D ಟರ್ಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ A ಪ್ಲಸ್ ಎ ಏನಾಗುತ್ತೆ ನಮಗೆ 2A ಪ್ಲಸ್ 3D ಪ್ಲಸ್ 7D ಎಷ್ಟಾಗುತ್ತೆ ನಮಗೆ 10D ಇಸ್ ಈಕ್ವಲ್ಸ್ ಟು 24. ಸೊ ಇಲ್ಲಿ ನೋಡಿ, 2 ಆ್ಯಂಡ್ 10ನಲ್ಲಿ ವಿ ಕ್ಯಾನ್ ಟೇಕ್ 2 ಆ್ಯಸ್ ಅ ಕಾಮನ್. ಸೊ ಇಲ್ಲೇನು ಉಳಿಯುತ್ತೆ A ಪ್ಲಸ್, ಸೊ 10ನಲ್ಲಿ ನಾವು 2 ಕಾಮನ್ ತೆಗೆದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಬೇಕು. 2 5s 10 ಹೌದಲ್ವಾ, ಸೊ ಅದಕ್ಕೆ ಇಲ್ಲಿ 5 ಬರಿತೀವಿ. 2 5s 10 ದೆನ್ ಡಿನ ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು 24. ನಾವು ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, A ಪ್ಲಸ್ 5D ಇಸ್ ಈಕ್ವಲ್ಸ್ ಟು 24. ಈ ಇಂಟು 2 ಇದೆ ಅಲ್ವಾ, 2 ಇಂಟು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ ನಾವಿವಾಗ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, A ಪ್ಲಸ್ 5D ಇಸ್ ಈಕ್ವಲ್ಸ್ ಟು 24. 2 ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 2 1s 2, 2 2s 4. ಸೊ ವಿಚ್ ಈಸ್ ಈಕ್ವಲ್ಸ್ ಟು 12. ಸೊ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರೋದಿಲ್ಲ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಈಕ್ವೇಷನ್ 1 ಅಂತೇಳಿ ತಗೋಣ. ಇದು ಫಸ್ಟ್ ಸ್ಟೇಟ್ಮೆಂಟಿನ ಈಕ್ವೇಷನ್ A ಪ್ಲಸ್ 5D ಇಸ್ ಈಕ್ವಲ್ಸ್ ಟು 12. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ದ ಸಮ್ ಆಫ್ ದ ಸಿಕ್ಸ್ತ್ ಆ್ಯಂಡ್ ದ 10th ಟರ್ಮ್ ಈಸ್ 44. ಸಿಕ್ಸ್ತ್ ಆ್ಯಂಡ್ 10th ಟರ್ಮ್ ಅಂತ ಹೇಳಿದ್ರೆ A6 ಪ್ಲಸ್ A10 ಇಸ್ ಈಕ್ವಲ್ಸ್ ಟು 44. ಸೊ ಅಗೇನ್ ಇಲ್ಲಿ ಜನರಲ್ ಫಾರ್ಮ್ ಬರ್ಕೊಳ್ತೀವಿ. A6 ಅಂತ ಹೇಳಿದ್ರೆ A ಪ್ಲಸ್ 5D ಪ್ಲಸ್ A10 ಅಂತ ಹೇಳಿದ್ರೆ A ಪ್ಲಸ್ 9D ಇಸ್ ಈಕ್ವಲ್ಸ್ ಟು 44. ಸೇಮ್ ಇಲ್ಲಿ A ಟರ್ಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. A ಪ್ಲಸ್ A ಎಷ್ಟಾಗುತ್ತೆ ನಮಗೆ 2A ಪ್ಲಸ್ 5D ಪ್ಲಸ್ 9D. 9 ಪ್ಲಸ್ 5 ಎಷ್ಟಾಗುತ್ತೆ 14D ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು 44. ಅಗೇನ್ ಇಲ್ಲಿ 2 ಮತ್ತು 14ನಲ್ಲಿ ವಿ ಕ್ಯಾನ್ ಟೇಕ್ 2 ಆ್ಯಸ್ ಕಾಮನ್. ಸೊ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ, A ಉಳಿಯುತ್ತೆ. ಪ್ಲಸ್ 14ನಲ್ಲಿ 2 ಕಾಮನ್ ತೆಗೆದ್ರೆ ಮಲ್ಟಿಪ್ಲೈ ಮಾಡಬೇಕು. 2 7s 14 ಆಗುತ್ತೆ. ಸೊ ಇಲ್ಲಿ 7 ಬರಿತೀವಿ. 7D ಇಸ್ ಈಕ್ವಲ್ಸ್ ಟು 44. ಇವಾಗ A ಪ್ಲಸ್ 7D ಇಸ್ ಈಕ್ವಲ್ಸ್ ಟು 44. ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 2 1s 2, ಸೊ 2 2s 4, 2 2s 4. ಸೊ ವಿಚ್ ಈಸ್ ಈಕ್ವಲ್ಸ್ ಟು A ಪ್ಲಸ್ 7D ಇಸ್ ಈಕ್ವಲ್ಸ್ ಟು 22. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಹೇಳಿ ಬರ್ಕೋಣ. ಸೊ ಇವಾಗ ಅಬ್ಸರ್ವ್ ಮಾಡಿ, ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಎರಡೂ ನಮಗೆ ಲೀನಿಯರ್ ಈಕ್ವೇಷನ್ ಫಾರ್ಮೆಟಲ್ಲಿ ಇದೆ. ಸೊ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಇಲ್ಲಿ ಏನು ಮಾಡ್ತೀವಿ, ಇಲ್ಲೂ ಕೂಡ A ಇದೆ ಆ್ಯಂಡ್ ಇಲ್ಲೂ ಕೂಡ A ಇದೆ ಅಲ್ವಾ, ಎರಡನ್ನೂ ಕ್ಯಾನ್ಸಲ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಮಾಡ್ತೀವಿ ಅಂದರೆ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಹಿಯರ್ ಈಕ್ವೇಷನ್ 1 ಏನಿದೆ ನಮಗೆ A ಪ್ಲಸ್ 5D ಇಸ್ ಈಕ್ವಲ್ಸ್ ಟು 12. ಸೊ ಈಕ್ವೇಷನ್ 1 ಏನಿದೆ A ಪ್ಲಸ್ 5D is equals to 12 and then equation 2 ಏನಿದೆ A plus 7D is equals to 22. So here we are subtracting, right? So subtraction ಮಾಡಿದಾಗ ಸೆಕೆಂಡ್ ಈಕ್ವೇಷನ್ ಏನಿರುತ್ತಲ್ವಾ ಅದ್ರದ್ದು ಸೈನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು ಏನಾಗುತ್ತೆ ಮೈನಸ್, ಅಗೇನ್ ಇಲ್ಲಿ ಪ್ಲಸ್ ಇರೋದು ಮೈನಸ್. ಸೊ ಇದು ಕೂಡ ಏನಾಗುತ್ತೆ ಮೈನಸ್. ಇಲ್ಲಿ ಏನಿಲ್ಲ ಅಂದ್ರೂ ಪ್ಲಸ್ ಇರುತ್ತೆ, ಸೊ ಇದು ಮೈನಸ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ ಅಂದ್ರೂ ಪ್ಲಸ್ ಇರುತ್ತೆ. ಸೊ ಪ್ಲಸ್ A ಮೈನಸ್ A ಗೆಟ್ ಕ್ಯಾನ್ಸಲ್. ಪ್ಲಸ್ 5D ಮೈನಸ್ 7D ಬೇಕಾದ್ರೆ ನೀವು ಸೈಡಲ್ಲಿ ಬರ್ಕೊಳ್ಳಿ. ಪ್ಲಸ್ 5D ಮೈನಸ್ 7D, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಸೊ 7ಅಲ್ಲಿ 5 ಅಂದರೆ ಎಷ್ಟು 2. ಹಿಯರ್ ಬಿಗ್ ನಂಬರ್ ಈಸ್ 7. 7 ಮುಂದೆ 7 ಏನಿದೆ ಮೈನಸ್ ಇದೆ, ಮೈನಸ್ 2Dನ ಆ್ಯಸ್ ಇಟ್ ಈಸ್. ಸೊ ಮೈನಸ್ 2D ನೀವು ಡೈರೆಕ್ಟ್ ಕೂಡ ಮಾಡ್ಬೋದು. ಸೊ ಇದು ಮೈನಸ್ 2D ಇಸ್ ಈಕ್ವಲ್ಸ್ ಟು ಇಲ್ಲಿ 12 ಮುಂದೆ ಏನಿಲ್ಲ ಅಂತ ಹೇಳಿದ್ರೆ ಏನಿರುತ್ತೆ
plus 12 then minus 22. Again we have to subtract. So 22 ಅಲ್ಲಿ 12 ಹೋದ್ರೆ ಎಷ್ಟಾಗುತ್ತೆ, 12 2 ಹೋದ್ರೆ 0, 12 1 ಹೋದ್ರೆ 1, so 10 ಆಗುತ್ತೆ. Here big number is 22, ಮುಂದೆ ಸೈನ್ ಏನಿದೆ ಮೈನಸ್, so that is a minus 10. ಸೊ ಈ ಕಡೆನೂ ಮೈನಸ್ ಇದೆ, ಈ ಕಡೆನೂ ಮೈನಸ್ ಇದೆ, ಎರಡು ಗೆಟ್ ಕ್ಯಾನ್ಸಲ್. ಸೊ ನಮಗೆ ಓನ್ಲಿ ಬೇಕಿರೋದೇನು ಡಿ, ಸೊ ಡಿನ ಹಾಗೆ ಇಟ್ಕೊಳ್ಳೋಣ. 10 ಈ 2d ಅಂತ ಹೇಳಿದ್ರೆ 2 ಇಂಟು ಡಿ ಅಂತೇಳಿ ಅರ್ಥ. ಸೊ ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 1s are 2 5s are. D is equals to 5. That is common difference of the AP is 5. Now we have to find, ಇಲ್ಲಿ ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ, ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಫಸ್ಟ್ 3 ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಟರ್ಮ್ ಎ ಬೇಕು ಆ್ಯಂಡ್ ದೆನ್ ಡಿ ಬೇಕು. ಸೊ ಇಲ್ಲಿ ಆಲ್ರೆಡಿ ನಮಗೆ ಡಿ ಸಿಕ್ಕಿದೆ. ನಾವು ಲೆಟ್ ಅಸ್ ಫೈಂಡ್ ಎ. ಸೊ ಬೈ ಯೂಸಿಂಗ್ ದೀಸ್ 2 ಈಕ್ವೇಷನ್, ಇವೆರಡು ಈಕ್ವೇಷನಲ್ಲಿ ಯಾವುದಾದ್ರೂ ಈಕ್ವೇಷನ್ ನೀವು ತೊಗೋಬೋದು. ನಾನು ಇಲ್ಲಿ ಈಕ್ವೇಷನ್ ನಂಬರ್ 1 ತೊಗೊಳ್ತೀನಿ. ಸೊ ಈಕ್ವೇಷನ್ ನಂಬರ್ 1 ಏನಿದೆ, ಈಕ್ವೇಷನ್ 1 ಇಂಪ್ಲೈಸ್ ಎ ಪ್ಲಸ್ 5d ಇಸ್ ಈಕ್ವಲ್ಸ್ ಟು 12. ಸೊ ಇವಾಗ ಡಿ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಎ ಪ್ಲಸ್ 5 ಡಿ ಅಂತ ಹೇಳಿದ್ರೆ 5, ಸೊ ದಟ್ ಈಸ್ ಇಂಟು ಆಗುತ್ತೆ ನಮಗೆ. ಸೊ 5 ಇಂಟು 5 ಇಸ್ ಈಕ್ವಲ್ಸ್ ಟು 12. ಸೊ ಎ ಪ್ಲಸ್ 5 ಇಂಟು 5 is 25. 5 5s are 25 is equals to 12. So a is equals to 12. ಈ ಪ್ಲಸ್ 25 ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ 25 ಆಗುತ್ತೆ. ಸೊ ಅಗೇನ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಹಿಯರ್. ಸೊ 25 ಅಲ್ಲಿ 12 ಹೋದರೆ ಎಷ್ಟಾಗುತ್ತೆ, 5 ಅಲ್ಲಿ 2 ಹೋದರೆ 3, 2 ಅಲ್ಲಿ 1 ಹೋದರೆ 1, ಸೊ 13. ಹಿಯರ್ ಬಿಗ್ ನಂಬರ್ ಇಸ್ 25, 25 ಮುಂದೆ ಸೈನ್ ಏನಿದೆ ಮೈನಸ್. ಸೊ ಎ ಇಸ್ ಈಕ್ವಲ್ಸ್ ಟು ಮೈನಸ್ 13. ಸೊ ನಾವು ಹ್ಯಾವ್ ಟು ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ, ಎ ಪ್ಲಸ್ ಡಿ ಆ್ಯಂಡ್ ಎ ಪ್ಲಸ್ 2d. ಸೊ ಹಿಯರ್ ಫಸ್ಟ್ ಟರ್ಮ್ ಎ ಎಷ್ಟಿದೆ ನಮಗೆ, ಮೈನಸ್ 13 ಕಮ ಎ ಪ್ಲಸ್ ಡಿ ಅಂತ ಹೇಳಿದ್ರೆ ಮೈನಸ್ 13 ಪ್ಲಸ್ ಕಾಮನ್ ಡಿಫ್ರೆನ್ಸ್ ಈಸ್ 5 ಕಮ ಎ ಅಂತ ಹೇಳಿದ್ರೆ ಮೈನಸ್ 13 ಪ್ಲಸ್ 2 ಇಂಟು ಕಾಮನ್ ಡಿಫ್ರೆನ್ಸ್ ಈಸ್ 5. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಮೈನಸ್ 13, ಸೊ ಮೈನಸ್ 13 ಪ್ಲಸ್ 5 ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 13 ಅಲ್ಲಿ 5 ಹೋದರೆ ಎಷ್ಟಾಗುತ್ತೆ ನಮಗೆ 8. ಹಿಯರ್ ಬಿಗ್ ನಂಬರ್ ಇಸ್ 13, ಮುಂದೆ ಸೈನ್ ಏನಿದೆ ಮೈನಸ್. ಸೊ ಮೈನಸ್ 8 ಇಸ್ ದ ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಸೊ ಇಲ್ಲಿ ಮೈನಸ್ 13 ಪ್ಲಸ್ 2 5s are 10. ಇನ್ನೊಂದು ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ. ಮೈನಸ್ 13 ಮೈನಸ್ 8. ಸೊ 13 ಅಲ್ಲಿ 10 ಹೋದರೆ 3, ಬಿಗ್ ನಂಬರ್ ಈಸ್ 13, ಸೊ ಮೈನಸ್ ಇಸ್ ದ ಸೈನ್. ಸೊ ಮೈನಸ್ 13 minus 8 and 3 are the first 3 terms of the arithmetic progression. Next, question number 46. The sum of the first 3 terms of an arithmetic progression is 33 if the product of the first term and the third term exceeds the second term by 29, then find AP. ಈ ಒಂದು ಕ್ವಶನ್ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 2019-20 ಫಸ್ಟ್ ಸೆಟ್ಟಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿ, ದೇ ಹ್ಯಾವ್ ಗಿವನ್ ದ ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಎ ಪಿ ಇಸ್ 33. ಯು ಕ್ಯಾನ್ ಟೇಕ್ ಇಟ್ ಆಸ್ S3 ಅಂತಲೂ ತಗೋಬೋದು. ಬಟ್ ಇಲ್ಲಿ 3 ಟರ್ಮ್ಸ್ ಇರೋದ್ರಿಂದ ಕಡಿಮೆ ಇದೆ ಅಲ್ವಾ, ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಡೈರೆಕ್ಟ್ಲಿ. ಇದನ್ನು ಹೇಗೆ ತಗೋಬೋದು ಅಂತ ಹೇಳಿದ್ರೆ A1 ಪ್ಲಸ್ A2 ಪ್ಲಸ್ A3 ಇಸ್ ಈಕ್ವಲ್ಸ್ ಟು 33 ಅಂತಲೂ ನೀವು ತಗೋಬೋದು. ಇಲ್ಲ SN ಫಾರ್ಮುಲಾ ತೊಗೊಂಡು ಕೂಡ ಮಾಡ್ಬೋದು. ಬಟ್ ಅಲ್ಲಿ ಫಾರ್ಮುಲಾ ತೊಗೊಂಡು ಮಾಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ, ಅದಕ್ಕೆ ನಾನು ಡೈರೆಕ್ಟ್ ಈ ರೀತಿ ಮಾಡ್ತಿದ್ದೀನಿ. ಇವಾಗ A1 ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಏನು, A ಪ್ಲಸ್ A2 ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಈಸ್ A ಪ್ಲಸ್ ಡಿ ಪ್ಲಸ್ A3 ಅಂತ ಹೇಳಿದ್ರೆ ಜನರಲ್ ಫಾರ್ಮ್ A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 33. ಸೊ ಎ ಟರ್ಮ್ಸ್ನ ಆ್ಯಡ್ ಮಾಡ್ಕೊಂಡ್ರೆ A ಪ್ಲಸ್ ಎ 2A ಪ್ಲಸ್ ಎ 3A ಪ್ಲಸ್ ಡಿ ಪ್ಲಸ್ 2D. ಸೊ ಇಲ್ಲಿ 1 ಇರುತ್ತೆ, ಸೊ 1 ಪ್ಲಸ್ 2 ಈಸ್ 3D ಈಸ್ ಈಕ್ವಲ್ಸ್ ಟು 33. ಇಲ್ಲಿ ನೋಡಿ, ಎರಡರಲ್ಲೂ 3 ಕಾಮನ್ ಇದೆ, ಸೊ ವಿ ಕ್ಯಾನ್ ಟೇಕ್ 3 ಆಸ್ ಕಾಮನ್. ಇಲ್ಲಿ ನೋಡಿತ್ತು A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 33. ಸೊ ನೆಕ್ಸ್ಟ್ ಈ 3ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಏನಾಗುತ್ತೆ, A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 33. ಇಲ್ಲಿ 3 ಇಂಟು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 3. ಸೊ 3 1s are 3 1s, ದಟ್ ಈಸ್ 3 11s are 33. ಸೊ A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 11. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೊಂದು ನಮಗೆ ಸೆಕೆಂಡ್ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಡಕ್ಟ್ ಅಂತೇಳಿ ಬಂದರೆ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 11 ಬಂದಿದೆ ಅಲ್ಲ, ಇದನ್ನ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಟರ್ಮಿಗೆ ಈಕ್ವೇಟ್ ಮಾಡ್ಕೊಳ್ತೀವಿ. ಸೊ ಇದನ್ನು ನಾನು ಡಿಗಷ್ಟೇ ಈಕ್ವೇಟ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ, 11 ಈ ಪ್ಲಸ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಎ. ಸೊ ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೊಳ್ತೀವಿ. ಎರಡೂ ಸಮ್ ಬಂದಿದ್ರೆ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಗೆ ಮಾಡಿದ್ವಿ, ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಆ ರೀತಿ ಮಾಡ್ತೀವಿ. ಇಲ್ಲಿ ಪ್ರಾಡಕ್ಟ್ ಅಂತೇಳಿ ಮಾಡಿದಾಗ ನಮಗೆ ಸ್ಕ್ವೇರ್ ಬರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಸೊ ಹಾಗಿದ್ದಾಗ ನಾವೇನು ಮಾಡ್ತೀವಿ, ಇವೆರಡು ಟರ್ಮಲ್ಲಿ ಯಾವುದಾದ್ರೂ ಒಂದು ಟರ್ಮಿಗೆ ಈಕ್ವೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಫಸ್ಟ್ ಸ್ಟೇಟ್ಮೆಂಟಿಂದು ಈಕ್ವೇಷನ್ ಏನು, ಡಿ ಈಸ್ ಈಕ್ವಲ್ಸ್ ಟು 11 ಮೈನಸ್ ಎ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಇಫ್ ದ ಪ್ರಾಡಕ್ಟ್ ಆಫ್ ದ
ಫಸ್ಟ್ ಟರ್ಮ್ ಆ್ಯಂಡ್ ದ ಥರ್ಡ್ ಟರ್ಮ್ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್. ಪ್ರೊಡಕ್ಟ್ ಅಂತ ಹೇಳಿದರೆ ಸೊ ಯಾರು ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್. ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲಿಕೇಶನ್. ಸೊ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಅಂತ ಹೇಳಿದರೆ A1 ಇಂಟು A3 ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29. ಸೆಕೆಂಡ್ ಟರ್ಮ್ ಅಂತ ಹೇಳಿದರೆ ಬರೀತೀವಿ A2 ಎಕ್ಸೀಡ್ಸ್ ಅಂತ ಹೇಳಿದರೆ ಪ್ಲಸ್ ಮಾಡಬೇಕು ಬೈ 29. ಓಕೆ, ಸೊ ಅಗೇನ್ ಇಲ್ಲಿ ಜನರಲ್ ಫಾರ್ಮ್ ಬರ್ಕೊತೀವಿ. A1 ಅಂತ ಹೇಳಿದರೆ A ಇಂಟು A3 ಅಂತ ಹೇಳಿದರೆ A ಪ್ಲಸ್ 2D. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ವಿಚ್ ಇಸ್ ಈಕ್ವಲ್ಸ್ ಟು A2 ಅಂತ ಹೇಳಿದರೆ A ಪ್ಲಸ್ D ಇಸ್ ಈಕ್ವಲ್ಸ್ ಟು ಪ್ಲಸ್ 29. ನಾವು ಇವಾಗ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಈ A ಇಂದ A ಪ್ಲಸ್ 2D ಇವೆರಡು ಮಲ್ಟಿಪ್ಲೈ ಆಗುತ್ತೆ. ಸೊ A ಇಂಟು A ಈಸ್ A ಸ್ಕ್ವೇರ್ ಪ್ಲಸ್ 2D ಇಂಟು A ಈಸ್ 2AD. ಈ ಪ್ಲಸ್ ಎ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಎ, ಅಗೇನ್ ಪ್ಲಸ್ ಡಿ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಡಿ ಇಸ್ ಈಕ್ವಲ್ಸ್ ಟು 29. ಸೊ ಇಲ್ಲಿ ನೋಡಿ, ಇಲ್ಲೇನು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರೋದಿಲ್ಲ, ಹೌದಾ? ಅವಾಗ ಏನು ಮಾಡ್ತೀವಿ, ಈಕ್ವೇಷನ್ 1 ಏನು ತೊಗೊಂಡಿದ್ದೀವಿ, ಡಿ ಇಸ್ ಈಕ್ವಲ್ಸ್ ಟು 11 ಮೈನಸ್ ಎ ಅಂತ ಇದೆ ಅಲ್ವಾ? ಸೊ ಇದರಲ್ಲಿ ಏನು ಮಾಡೋಣ, ಡಿ ಇರೋ ಜಾಗದಲ್ಲೆಲ್ಲ 11 ಮೈನಸ್ ಎನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಅವಾಗ ಏನಾಗುತ್ತೆ, ಎ ಸ್ಕ್ವೇರ್ ಹಾಗೆ ಇರುತ್ತೆ ಪ್ಲಸ್ 2a ಕೂಡ ಹಾಗೆ ಇರುತ್ತೆ ಇಂಟು ಡಿ ಅಂತ ಹೇಳಿದ್ರೆ ಎಷ್ಟು 11 ಮೈನಸ್ ಎ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದೆನ್ ಮೈನಸ್ ಎ ಆ್ಯಸ್ ಇಟ್ ಈಸ್ ಮೈನಸ್ ಆಫ್ ಡಿ ಅಂತ ಹೇಳಿದ್ರೆ 11 ಮೈನಸ್ ಎ. ಸೊ ಡಿ ಬದಲು ಇಲ್ಲಿ 11 ಮೈನಸ್ ಎನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಅಷ್ಟೇ. ಇಸ್ ಈಕ್ವಲ್ಸ್ ಟು 29 ಆ್ಯಸ್ ಇಟ್ ಈಸ್. ಸೊ ಇವಾಗ ಮತ್ತೆ ಸಿಂಪ್ಲಿಫೈ ಮಾಡೋಣ. ಅವಾಗ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಈ 2a ಇಂದ 11 ಮತ್ತೆ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 2 11s 22 a ಆ್ಯಸ್ ಇಟ್ ಈಸ್. ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ 2a ಇಂಟು ಎ ಈಸ್ 2a ಸ್ಕ್ವೇರ್. 2ನ ಹಾಗೆ ಬರಿತೀವಿ a ಇಂಟು ಎ ಸ್ಕ್ವೇರ್. ದೆನ್ ಮೈನಸ್ ಎ ಏನು ಸಿಂಪ್ಲಿಫಿಕೇಶನ್ ಇಲ್ಲ, ಅದನ್ನು ಹಾಗೆ ಬರೋಣ. ಇಲ್ಲಿ ನೋಡಿ ಮೈನಸ್ ಆಫ್ 11 ಮೈನಸ್ ಎ ಇದೆ. ಸೊ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊತೀವಿ. ಮೈನಸ್ ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 11. ದೆನ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 29. ಈ 29 ಈ ಕಡೆ ತೊಗೊಂಬಂದ್ಬಿಟ್ರೆ ನಮಗೆ ಏನಾಗುತ್ತೆ ಮೈನಸ್ 29 ಇಸ್ ಈಕ್ವಲ್ಸ್ ಟು 0. ಇವಾಗ ಇಲ್ಲಿ ನೋಡಿ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎರಡೂ ಸೇಮ್ ಇದೆಯಲ್ಲ ಕೋಎಫಿಷಿಯೆಂಟ್ಸು. ಸೊ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ ಆ್ಯಂಡ್ ಪ್ಲಸ್ ಇರುತ್ತೆ. ಸೊ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 2 ಅಲ್ಲಿ 1 ಹೋದರೆ 1 ಆಗುತ್ತೆ. ಸೊ ಹಿಯರ್ ಎ ಸ್ಕ್ವೇರ್ನ ಹಾಗೆ ಬರಿತೀವಿ. ಇವೆರಡರಲ್ಲಿ ಬಿಗ್ ನಂಬರ್ ಈಸ್ 2. ಸೊ ಸೈನ್ ಏನಿದೆ ಮೈನಸ್ 1a ಸ್ಕ್ವೇರ್ ಆರ್ ಜಸ್ಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಎ ಸ್ಕ್ವೇರ್. ನೆಕ್ಸ್ಟು ಪ್ಲಸ್ 22a. ಎ ಮತ್ತು ಯಾವುದು ಟರ್ಮ್ಸ್ ಇಲ್ಲ, ಸೊ ಅದನ್ನು ಹಾಗೆ ಬರ್ಕೊತೀವಿ ಪ್ಲಸ್ 22a. ನೆಕ್ಸ್ಟ್ ಯಾವುದು ಉಳಿತು ಮೈನಸ್ 11 ಮೈನಸ್ 29. ಎರಡೂ ನಮಗೆ ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್. ಸೊ 29 ಪ್ಲಸ್ 11 ಅಂತ ಹೇಳಿದರೆ 9 ಪ್ಲಸ್ 1 ಈಸ್ 10, 0 1 ಕ್ಯಾರಿ, 2 ಪ್ಲಸ್ 1 3, 3 ಪ್ಲಸ್ 1 ಈಸ್ 4, 40 ಆಗುತ್ತೆ. ಸೊ ಇಲ್ಲಿ 40 ಬರಿತೀವಿ. ಇಲ್ಲಿ ಎರಡಕ್ಕೂ ನಮಗೆ ಮೈನಸ್ ಏನಿದೆ ಮೈನಸ್ 11 ಮೈನಸ್ 29 ಇರೋದ್ರಿಂದ ಇಲ್ಲೂ ಕೂಡ ನಾವು ಮೈನಸ್ ಬರ್ಕೊತೀವಿ ವಿಚ್ ಇಸ್ ಈಕ್ವಲ್ಸ್ ಟು 0. ಇವಾಗ ಇಲ್ಲಿ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರುತ್ತೆ. ಮೈನಸ್ ಎ ಸ್ಕ್ವೇರ್ ಪ್ಲಸ್ 22a ಮೈನಸ್ 40 ಇಸ್ ಈಕ್ವಲ್ಸ್ ಟು 0. ಬಟ್ ನಮಗೆ ಸ್ಟಾರ್ಟಿಂಗ್ಗೆ ಮೈನಸ್ ಇರಬಾರ್ದು, ಅದಕ್ಕೆ ಮೈನಸ್ನ ಕಾಮನ್ ತೊಗೊತೀವಿ. ಅವಾಗ ಸೊ ಮೈನಸ್ ಕಾಮನ್ ತೆಗೆದ್ರೆ ಸೈನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇನಾಗುತ್ತೆ ಮೈನಸ್ ಎ ಸ್ಕ್ವೇರ್ ಇದ್ದಿದ್ದು ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ 22 ಇದ್ದಿದ್ದು ಮೈನಸ್ 22a ಆಗುತ್ತೆ. ಸೊ ಈ ಮೈನಸ್ ಇದ್ದಿದ್ದು ಇದು ಪ್ಲಸ್ ಆಗುತ್ತೆ, ಪ್ಲಸ್ 40 ಇಸ್ ಈಕ್ವಲ್ಸ್ ಟು 0. 0 ಇರೋದ್ರಿಂದ ಮೈನಸ್ನ ಈ ಕಡೆ ಕಳಿಸಿದ್ರೆ ಅವಾಗ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದೇನಾಗುತ್ತೆ ಎ ಸ್ಕ್ವೇರ್ ಮೈನಸ್ 22a ಪ್ಲಸ್ 40 ಇಸ್ ಈಕ್ವಲ್ಸ್ ಟು 0. ಇದು ಇವಾಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿದೆ. ಇದನ್ನು ನೀವು ಬೈ ಯೂಸಿಂಗ್ ಫಾರ್ಮುಲಾನಾದರೂ ಸಿಂಪ್ಲಿಫೈ ಮಾಡ್ಬೋದು ಅಥವಾ ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಮಾಡ್ಬೋದು. ಸೊ ಯು ಕ್ಯಾನ್ ಚೂಸ್ ಎನಿ ಮೆಥಡ್. ಸೊ ನಾನಿಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಫಸ್ಟಿಗೆ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ ನಮಗೆ 40 ಇದೆ, ಹೌದಾ? ಕಾನ್ಸ್ಟೆಂಟ್ ಟೈಮ್ ಈಸ್ 40 ಇದೆ. ಈ ಒಂದು 40ನ ನಾವು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಅಂತ ಹೇಳಿದರೆ ಇಲ್ಲಿ ಮಿಡಲ್ ಟರ್ಮ್ ಏನಿದೆ ನಮಗೆ 22 ಇದೆ. ಓಕೆ, ಸೊ ಇಲ್ಲಿ ಪ್ಲಸ್ ಇದೆ, ಈ ಸೈನ್ನ ನೋಡ್ಕೊಳ್ಳಿ ಪ್ಲಸ್ ಇದೆ, ಆಯಿತಾ? ಸೊ ಇವಾಗ ಎನಿ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದರೆ 40 ಬರಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದರೆ 40 ಬರಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ 22 ಬರಬೇಕು. ಸೊ ಆ ರೀತಿ ಬರುವಂಥ 2 ನಂಬರ್ಸ್ ಯಾವುದು ಅಂತ ಹೇಳಿದರೆ 20 ಆ್ಯಂಡ್ 2. 20 ಇಂಟು 2 ಈಸ್ 40. ದೆನ್ 20 ಪ್ಲಸ್ 2 ಈಸ್ 22. ಅದೇ ಇಲ್ಲಿ ಮೈನಸ್ ಇತ್ತು ಅಂತ ಹೇಳಿದ್ರೆ ಈ ಪ್ಲಸ್ ಮಾಡೋ ಬದಲು ಮೈನಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಇವಾಗ ಇಲ್ಲಿ ಆ್ಯಡ್ ಮಾಡ್ತಿರೋದ್ರಿಂದ ಇಲ್ಲಿ 22 ಮುಂದೆ ಏನು ಸೈನ್ ಇದೆ ಮೈನಸ್ ಇದೆ ಅಲ್ವಾ? ಸೊ ಎರಡಕ್ಕೂ ಸೇಮ್ ಸೈನ್ ಕೊಡ್ತೀವಿ, ಮೈನಸ್ ಮೈನಸ್. ಪ್ಲಸ್ ಇದ್ದರೆ ಎರಡಕ್ಕೂ ಪ್ಲಸ್ ಸೈನ್ ಕೊಡ್ತೀವಿ ಯಾವಾಗ ಆ್ಯಡ್ ಮಾಡಿದಾಗ. ಅದೇ ಸಬ್ಟ್ರಾಕ್ಷನ್ ಮಾಡಿದಾಗ ನಾವು ಸೈನ್ಸ್ ಒಂದಕ್ಕೆ ಪ್ಲಸ್ಸು ಒಂದಕ್ಕೆ ಮೈನಸ್ನ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಎ ಸ್ಕ್ವೇರ್ನ ಹಾಗೆ ಬರ್ಕೊತೀವಿ, ಇದೇನು ಚೇಂಜಸ್ ಆಗೋದಿಲ್ಲ. ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೊತೀವಿ ಹೇಗೆ, ಮೈನಸ್ 20 ಇದ್ರ ಜೊತೆಗೆ ಎ ಇದೆ ಅಲ್ವಾ, ಎ ಬರ್ಕೊತೀವಿ. ದೆನ್ ಮೈನಸ್ 2a.
ಸೊ -20 -2 ಅಂತ ಹೇಳಿದ್ರೆ -22 ಆಗುತ್ತೆ, ಅದನ್ನು ಸ್ಪ್ಲಿಟ್ ಮಾಡ್ಕೊತೀವಿ ಅಷ್ಟೇ. ಪ್ಲಸ್ 40 ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು 0. ಇವಾಗ ಇಲ್ಲಿ ಟೋಟಲ್ ನಮಗೆ 4 ಟರ್ಮ್ಸ್ ಆಯ್ತಲ್ವಾ. ಸೊ 2 ಟರ್ಮ್ಸಿಂದು ಒಂದೊಂದು ಗ್ರೂಪ್ನ ಮಾಡ್ಕೊಳ್ಳೋಣ. ಸೊ a² - 20 a ಅಲ್ಲಿ ವಿ ಕ್ಯಾನ್ ಟೇಕ್ a ಆ್ಯಸ್ ಕಾಮನ್. ಸೊ ಇಲ್ಲಿ a² ಅಂತ ಹೇಳಿದ್ರೆ a ಇಂಟು a ಇರುತ್ತೆ, ಅದರಲ್ಲಿ 1a ಕಾಮನ್ ತೆಗೆದ್ವಿ ಅಂತ ಹೇಳಿದ್ರೆ ಇನ್ನೂ 1a ಉಳಿಯುತ್ತೆ. -20a ಅಲ್ಲಿ a ಕಾಮನ್ ತೆಗೆದ್ರೆ ನಮಗೆ ಏನು ಉಳಿಯುತ್ತೆ 20. ಮೈನಸ್ ಇಲ್ಲಿ ನೋಡಿ 2 ಮತ್ತು 40 ಇದೆ. ಸೊ 2 ಮತ್ತು 40 ವಿ ಕ್ಯಾನ್ ಟೇಕ್ 2s ಕಾಮನ್ ಆ್ಯಂಡ್ ಮೈನಸ್ ಕೂಡ ಕಾಮನ್ ತಗೊಂಡ್ರೆ ಇಲ್ಲಿ ಏನುತ್ತೆ a ಉಳಿಯುತ್ತೆ. ಇಲ್ಲಿ ಮೈನಸ್ ಕಾಮನ್ ತೆಗೆದ್ರಿಂದ ಸೈನ್ಸ್ ಚೇಂಜ್ ಆಗುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ 2 20 40 ಆಗುತ್ತಲ್ವ. ಸೊ ಇಲ್ಲಿ ಒಳಗಡೆ 20 ಬರುತ್ತೆ ಈಕ್ವಲ್ಸ್ ಟು 0. ಇವಾಗ ಇದು ಒಂದು ಟರ್ಮ್ ಆ್ಯಂಡ್ ಇದು ಒಂದು ಟರ್ಮ್ ಆಗುತ್ತಲ್ವ. ಸೊ ಎರಡರಲ್ಲೂ ಏನು ಕಾಮನ್ ಇದೆ ನಮಗೆ a - 20 ಕಾಮನ್ ಇದೆ. ದೆನ್ ಇಲ್ಲೇನು ಉಳಿಯುತ್ತೆ ನಮಗೆ ಇಂಟು a, ಇಲ್ಲಿ -2 ಈಕ್ವಲ್ಸ್ ಟು 0. ಸೊ ಇವೆರಡು ಪ್ರಾಡಕ್ಟ್ ಇದೆ ಅಲ್ವಾ, a - 20 ಇಂಟು a - 2 ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಟರ್ಮ್ ನಮಗೆ 0 ಆಗಿರಬೇಕು. ದಟ್ ಈಸ್ a - 20 ಈಕ್ವಲ್ಸ್ ಟು 0 ಆಗಿರುತ್ತೆ, ಆರ್ a - 2 ಈಕ್ವಲ್ಸ್ ಟು 0 ಆಗಿರುತ್ತೆ. ಇವಾಗ ನಮಗೆ ಬೇಕಿರೋದು ಓನ್ಲಿ a ಅಲ್ವಾ. ಸೊ ಎನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಈ -20 ಕಡೆ ಬಂದರೆ ಏನಾಗುತ್ತೆ +20 ಆಗುತ್ತೆ. ದೆನ್ a -20 ಈ ಕಡೆ -2 ಈ ಕಡೆ ಬಂದರೆ ಏನಾಗುತ್ತೆ +2 ಆಗುತ್ತೆ. a ಈಕ್ವಲ್ಸ್ ಟು 20 ಆರ್ a ಈಕ್ವಲ್ಸ್ ಟು 2. ಇಲ್ಲಿ ಎರಡು ನಮಗೆ ಎರಡು ವ್ಯಾಲ್ಯೂ ಬಂತು, ಎರಡಕ್ಕೂ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಸೊ ಇವಾಗ ಫಸ್ಟು a ಈಕ್ವಲ್ಸ್ ಟು 20 ಇದ್ದಾಗ ಡಿ ವ್ಯಾಲ್ಯೂ ಏನಾಗುತ್ತೆ ಕಾಮನ್ ಡಿಫ್ರೆನ್ಸು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಡಿ ಈಕ್ವಲ್ಸ್ ಟು 11 - a ಬೈ ಈಕ್ವೇಷನ್ 1. ಓಕೆ, ಸೊ ಇಲ್ಲಿ ಡಿ ಈಕ್ವಲ್ಸ್ ಟು ಈಕ್ವೇಷನ್ 1 ಇನ್ ಪ್ಲೇಸ್ ಏನಾಗುತ್ತೆ ಡಿ ಈಕ್ವಲ್ಸ್ ಟು 11 - a. ಸೊ ಇಲ್ಲೂ ಕೂಡ ಡಿ ಈಕ್ವಲ್ಸ್ ಟು 11 - a. ಎರಡು ಕಂಡೀಷನಲ್ಲೂ ಮಾಡ್ತಾ ಹೋಗ್ತೀವಿ. ಫಸ್ಟ್ 20ಗೆ ಮಾಡ್ಕೊಳ್ಳೋಣ. ಸೊ ಡಿ ಈಕ್ವಲ್ಸ್ ಟು 11 - a ಅಂತ ಹೇಳಿದ್ರೆ 20. ಸೊ 20ಅಲ್ಲಿ 11 ಹೋದರೆ ಎಷ್ಟು ನಮಗೆ 9. ಹಿಯರ್ ಬಿಗ್ ನಂಬರ್ ಈಸ್ 20, ಮುಂದೆ ಏನಿದೆ ಮೈನಸ್. ಡಿ ಈಕ್ವಲ್ಸ್ ಟು -9 ವೆನ್ a ಈಕ್ವಲ್ಸ್ ಟು 20. ಸಿಮಿಲರ್ಲಿ ಇವಾಗ ಈ ಕಡೆದು ಮಾಡೋಣ. ಸೊ ಡಿ ಈಕ್ವಲ್ಸ್ ಟು 11, a ಅಂತ ಹೇಳಿದ್ರೆ 2. ಸೊ 11 - 2 ಈಸ್ 9. ಸೊ ಡಿ ಈಕ್ವಲ್ಸ್ ಟು 9 ವೆನ್ a ಈಕ್ವಲ್ಸ್ ಟು 2. ಸೊ ನಾವು ವಿ ಹ್ಯಾವ್ ಟು ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹೌದಾ, ಫೈಂಡ್ ದ ಎ ಪಿ. ಸೊ ಫಸ್ಟ್ ಒನ್ ಎ ಪಿ ಏನಾಗುತ್ತೆ ಅಂತಂದರೆ ವೆನ್ a ಈಕ್ವಲ್ಸ್ ಟು 20 ಇದ್ದಾಗ ಎ ಪಿ ಏನಾಗುತ್ತೆ ನಮಗೆ 20. ಸೊ ಇಲ್ಲಿ -9 ಅಂತ ಹೇಳಿದ್ರೆ ನಾವು 9ನ ಮೈನಸ್ ಮಾಡ್ತಾ ಹೋಗಬೇಕು. ಸೊ 20ಅಲ್ಲಿ 9 ಹೋದರೆ ಎಷ್ಟು 11, ಅಗೇನ್ 11ಅಲ್ಲಿ 9 ಹೋದರೆ ಎಷ್ಟು ನಮಗೆ 2 ಆ್ಯಂಡ್ ಸೊ ಆನ್. ಸೊ ಅದೇ ಇವಾಗ a ಈಕ್ವಲ್ಸ್ ಟು 2 ಇದ್ದಾಗ ಎ ಪಿ ಏನಾಗುತ್ತೆ ಫಸ್ಟಿಗೆ 2 ಆ್ಯಂಡ್ 9, ಇಲ್ಲಿ +9 ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ 9. ಸೊ ಅವಾಗ ಏನಾಗುತ್ತೆ 2 + 9 ಈಸ್ 11. ದೆನ್ 11 + 9 ಈಸ್ 20, 20 + 9 ಈಸ್ 29 ಆ್ಯಂಡ್ ಸೊ ಆನ್. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಎ ಪಿ. ಇಲ್ಲಿ ನಮಗೆ ಪ್ರಾಡಕ್ಟ್ ಅಂತ ಬಂದರೆ 2 ಸೊಲ್ಯೂಷನ್ ಬರುತ್ತೆ, ಆ 2 ಸೊಲ್ಯೂಷನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟು ನಮಗೆ 2 ಕ್ವಶನ್ಸ್ ಆಯಿತು. ಈ 2 ಕ್ವಶನ್ಸಿಗೆ ನಮಗೆ ಮೋರ್ ದ್ಯಾನ್ 15 ಮಿನಿಟ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ 3 ಕ್ವಶನ್ಸ್ ಉಳಿದಿದೆ. ಈ 3 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಮ್ಯಾಕ್ಸಿಮಮ್ ನಂಬರಲ್ಲಿ ಶೇರ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ನನ್ನ ವಿಡಿಯೋ ಅಷ್ಟು ರೀಚ್ ಆಗುತ್ತೆ. ಸೊ ನನಗೆ ಇನ್ನೂ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.